ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಾಗ ಏನ್ ಡಿಸ್ಕಷನ್ ಮಾಡೋಣಪ್ಪ ಅಂತಂದ್ರೆ ಅಕ್ಟೋಬರ್ 3ನೇ ತಾರೀಕಿನ ಕೆಲವಷ್ಟು ಪ್ರಚಲಿತ ಘಟನೆಗಳನ್ನು ಡಿಸ್ಕಷನ್ ಮಾಡೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಏನಿದೆಪ್ಪ ಅಂತಂದ್ರೆ GII ಇಂಡೆಕ್ಸ್ ನಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ಲಭಿಸಿದೆ? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ 39ನೇ ಸ್ಥಾನ ಲಭಿಸಿದೆ. ಹಾಗೆ GII ಇಂಡೆಕ್ಸ್ ನಲ್ಲಿ ಪ್ರಥಮ ಸ್ಥಾನ ಯಾವ ದೇಶ ಪಡೆದಿದೆಪ್ಪ ಅಂತಂದ್ರ ಸ್ವಿಟ್ಜರ್ಲೆಂಡ್ ಪ್ರಥಮ ಸ್ಥಾನ ಪಡೆದಿದೆ. ಇನ್ನು ಫ್ರೆಂಡ್ಸ್, ಈ ಒಂದು ವಿಷಯವನ್ನು ಎಲ್ಲಿಂದ ಕಲೆಕ್ಟ್ ಮಾಡಿರ್ತೀನಪ್ಪ ಅಂತಂದ್ರ ದಿನನಿತ್ಯದ ಪ್ರಜಾವಾಣಿ, ವಿಜಯವಾಣಿ ಹಾಗೂ ಪೇಪರ್ ಕಟಿಂಗ್ ನಲ್ಲಿರ್ತಕ್ಕಂಥ ವಿಷಯಗಳನ್ನು ಕಲೆಕ್ಟ್ ಮಾಡಿ ನಾನು ವಿಡಿಯೋವನ್ನು ಮಾಡ್ತೇನೆ. ಉದಾಹರಣೆಗಾಗಿ ಇಲ್ಲಿ ಸೈಡ್ ಪೇಪರ್ ಕಟಿಂಗ್ ನ ಒಂದು ಇಮೇಜ್ ಅನ್ನು ನಾನು ಅಪ್ಲೋಡ್ ಮಾಡಿರ್ತೇನೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಎಥೆನಾಲ್ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನ ಹೊಂದಿದೆ? ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರೆ ಭಾರತ 3ನೇ ಸ್ಥಾನ ಹೊಂದಿದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, 2024ನೇ ಸಾಲಿನ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದು ಯಾರಿಗೆ ನೀಡ್ಯಾರಪ್ಪ ಅಂತಂದ್ರೆ ಬಸವರಾಜ್ ಭಜಂತ್ರಿ ಅವರಿಗೆ ನೀಡಲಾಗಿದೆ. ಈ ಒಂದು ಬಸವರಾಜ್ ಭಜಂತ್ರಿ ಅವರು ಏನಪ್ಪಾ ಅಂತಂದ್ರೆ ಇವರು ಶಹನಾಯಿ ವಾದಕರಾಗಿದ್ದಾರೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಭಾರತವು 2028ಕ್ಕೆ ಶುಕ್ರಯಾನ ಯೋಜನೆಯನ್ನು ಕೈಗೊಂಡಿದ್ದು ಯಾವ ರಾಕೆಟ್ ನಿಂದ ಉಡಾವಣೆ ಮಾಡಲಾಗುತ್ತಿದೆ? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು LMV ಮಾರ್ಕ್ 3 ಎಂಬ ರಾಕೆಟ್ ನಿಂದ ಉಡಾವಣೆ ಮಾಡಲಾಗುತ್ತಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಟೆಸ್ಟ್ ಬೌಲರ್ಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ? ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ಆಟಗಾರ ಆಗಿರ್ತಕ್ಕಂಥ ಜಸ್ಪ್ರೀತ್ ಬುಮ್ರಾ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಹಾಗೂ ಎರಡನೇ ಸ್ಥಾನದಲ್ಲಿ ಯಾರದಾರಪ್ಪ ಅಂತಂದ್ರೆ ಇವರು ಕೂಡ ನಮ್ಮ ಭಾರತೀಯ ಆಟಗಾರ ಆಗಿರ್ತಕ್ಕಂಥ ಅಶ್ವಿನ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. ನೆಕ್ಸ್ಟ್ 6ನೇ ಪ್ರಶ್ನೆ, 9ನೇ ಆವೃತ್ತಿಯ ಮಹಿಳಾ T20 ವಿಶ್ವಕಪ್ ಇತ್ತೀಚೆಗೆ ಎಲ್ಲಿ ಆರಂಭವಾಯಿತು? ಎಲ್ಲಿ ಆರಂಭ ಆಗಿದೆಪ್ಪ ಅಂತಂದ್ರೆ UAE ಯಲ್ಲಿ ಆರಂಭ ಮಾಡಲಾಗಿದೆ. ಈ ಒಂದು 9ನೇ ಆವೃತ್ತಿಯ ಮಹಿಳಾ T20 ವಿಶ್ವಕಪ್ ನ ಉದ್ಘಾಟನಾ ಪಂದ್ಯ ಯಾವ ದೇಶಗಳ ಮಧ್ಯೆ ನಡೆದದಪ್ಪ ಅಂತಂದ್ರ ಬಾಂಗ್ಲಾದೇಶ ಮತ್ತು ಸ್ಕಾಟ್ಲೆಂಡ್ ಮಧ್ಯೆ ನಡೆಸಲಾಗಿದೆ. ನೆಕ್ಸ್ಟ್ 7ನೇ ಪ್ರಶ್ನೆ, 2024ರ ನಾಡ ಹಬ್ಬ ದಸರಾ ಮಹೋತ್ಸವಕ್ಕೆ ಯಾರು ಚಾಲನೆ ನೀಡಲಿದ್ದಾರೆ? ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರ ಹಂಪ ನಾಗರಾಜೆ ಅವರು ಚಾಲನೆ ನೀಡಿದ್ದಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಭಾರತೀಯ ವಾಯುಪಡೆಗೆ HAL ಇತ್ತೀಚೆಗೆ ಯಾವ ಇಂಜಿನ್ ಅನ್ನು ಹಸ್ತಾಂತರ ಮಾಡಿದೆ? ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂತಂದ್ರ AAL-31FP ಅನ್ನು ಹಸ್ತಾಂತರ ಮಾಡಲಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ದೇಶಾದ್ಯಂತ ನಗರ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನಿರ್ಮೂಲಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಮೋದಿ ಅವರು ಯಾವ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ? ದೇಶದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ನಮ್ಮ ಪ್ರಧಾನ ನರೇಂದ್ರ ಮೋದಿ ಅವರು ಯಾವ ಒಂದು ಯೋಜನೆಯನ್ನು ಘೋಷಣೆ ಮಾಡ್ಯಾರಪ್ಪ ಅಂತಂದ್ರ ಮಿಷನ್ ಅಮೃತ್ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ 10ನೇ ಪ್ರಶ್ನೆ, 2025ರಲ್ಲಿ ಮೊದಲ ಖೋ ವಿಶ್ವಕಪ್ ಎಲ್ಲಿ ನಡೆಸಲು ನಿರ್ಧರಿಸಲಾಗಿದೆ? ಈ ಒಂದು ಖೋ ವಿಶ್ವಕಪ್ ಪ್ರಪ್ರಥಮವಾಗಿ ನಡೆಸಬೇಕಂತ ನಿರ್ಧಾರ ಮಾಡ್ಯಾರ. ಎಲ್ಲಿ ನಡೆಸಬೇಕಂತ ನಿರ್ಧಾರ ಮಾಡ್ಯಾರಪ್ಪ ಅಂದ್ರ ನಮ್ಮ ಭಾರತದಲ್ಲಿ ನಡೆಸಲು ನಿರ್ಧಾರ ಮಾಡಲಾಗಿದೆ.